ನೋಡಿ, ಒಬ್ಬರೇನಾದ್ರೂ ಬಿಜೆಪಿ ಅವರು ಇಶ್ಯೂಸ್ ಮೇಲೆ ಮಾತಾಡ್ತಿದಾರ? ಹಿಜಾಬ್ ಇಟ್ಕೊಂಡಿದ್ದಾರೆ. ಯಾಕ್ರಿ ಮುಸ್ಲಿಂ ಧರ್ಮದವ್ರ ಬಗ್ಗೆ ನಿಮ್ಗೆ ಅಷ್ಟು ಕೋಪ? ಯಾಕೆ ಅಶೋಕಣ್ಣ? ಯಾಕೆ ಯತ್ನಾಳ್ ಸಾಹೇಬ್ರೆ? ಯತ್ನಾಳ್ ಸಾಹೇಬ್ರೆ, ನಿಮ್ಗೆ ಏನೆಲ್ಲ ಓಪನ್ ಆಗಿದ್ಯೋ ಅದೆಲ್ಲ ಮುಚ್ಕೊಳ್ಳಿ ಯತ್ನಾಳ್ ಸಾಹೇಬ್ರೆ, ಆದ್ರೆ ನಿಮ್ ಬಾಯಿ ಮುಚ್ಕೊಳ್ಳಿ ಅಂತ 3 ದಿನದಿಂದ ನಮ್ಮ ಸಿಎಂ ಬಗ್ಗೆ DCM ಬಗ್ಗೆ ಒಂದ್ ಹೇಳಿಕೆ ಕೊಟ್ರು. ಆ ಹೇಳಿಕೆನ ನಾನು ಖಂಡಿಸ್ತೀನಿ. ಯತ್ನಾಳ್ ಸಾಹೇಬ್ರೆ, ದಯವಿಟ್ಟು ಏನೆಲ್ಲ ಓಪನ್ ಆಗಿದ್ಯೋ ಅದೆಲ್ಲ ತಾವು ಕ್ಲೋಸ್ ಮಾಡ್ಕೊಂತೀರಾ. ಸಹಜವಾಗಿ ನಿಮಗ್ ಬಾಯಿ ಓಪನ್ ಆಗಿರುತ್ತೆ ಅಂತ ಬಯಸ್ತೀನಿ. ಏನೇನೋ ಮಾತಾಡಿದ್ದಾರೆ, ಅಂದ್ರೆ ಸಿದ್ದರಾಮಯ್ಯನವರು, DK ಶಿವಕುಮಾರ್ ಅವರು ಹಾಗೆ ಹೀಗೆ ಅಂತ ಯತ್ನಾಳ್ ಅವರು ಬಾಯಿಗೆ ಲಗಾಮಿಲ್ದೆ ಮಾತಾಡಿದ್ದಾರೆ. ದಯವಿಟ್ಟು ಯತ್ನಾಳ್ ಸಾಹೇಬ್ರೆ, ನಿಮ್ಮ ಬಾಯನ್ನ, ನಾಲಿಗೆಯನ್ನ ಸಾಧ್ಯವಾದಷ್ಟು ಹಿಡಿತದಲ್ಲಿ ಇಟ್ಕೊಳ್ಳಿ. ಇವಾಗ ಏನೋ ಶಾಲ್ ಹಂಚ್ತಾರಂತೆ ಸರ್. ಬಿಜಾಪುರದಲ್ಲಿ ಬಡವ್ರ ಮಕ್ಳಿದ್ದಾರೆ ಸರ್, ಟೆಕ್ಸ್ಟ್ ಬುಕ್ಸ್ ಕೊಡಿ ಸರ್, ನೋಟ್ ಬುಕ್ ಕೊಡಿ ಸರ್, ಬಟ್ಟೆ ಕೊಡಿಸಿ ಸರ್. ನಿಮ್ ಶಾಲು ಯಾರಿಗ್ ಬೇಕು ಸರ್? ಬಡ ಮಕ್ಕಳಿಗೆ ಕೊಡ್ಸಿ. ಬೇಡ ಸರ್, ಬ್ರಾಹ್ಮಣ ಬಡ ಸಮುದಾಯದ ಅರ್ಚಕರ ಮಕ್ಕಳು ಸ್ಟ್ರಗಲ್ ಅಲ್ಲಿ ಇದ್ದಾರೆ, ಅವ್ರಿಗೆ ಏನಾದ್ರೂ ಸಹಾಯ ಮಾಡಿ ಸರ್. ಸರ್, ನೀವೇ ಸಹಾಯ ಮಾಡ್ತಿರೋ ಅದ್ರ ಡಬಲ್ ನಾನು ಸಹಾಯ ಮಾಡ್ತೀನಿ ಸರ್.